Okay. In a class of 40 students, 20 have chosen mathematics, 50 have chosen 20 have chosen mathematics, 15 have chosen mathematics but not biology. If every student has chosen either mathematics or biology or both, find the number of students who choose both mathematics and biology and the ನಂಬರ್ ಆಫ್ ಸ್ಟೂಡೆಂಟ್ಸ್ ಹು ಚೂಸ್ ಬಯಾಲಜಿ ಬಟ್ ನಾಟ್ ಮ್ಯಾಥಮೆಟಿಕ್ಸ್. ಸೊ ಕನ್ನಡದಲ್ಲಿ ಇಲ್ಲಿದೆ ಕ್ವಶನ್ಸು, ಒಂದ್ಸತಿ ಓದ್ಕೊಳ್ಳಿ. ಸೊ ಇಲ್ಲಿ ಎರಡೆರಡು ಆನ್ಸರ್ ಕೇಳಿದ್ದಾನೆ, ಬಟ್ ನೀವು ಎರಡು ಆನ್ಸರ್ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಆ ಒಂದು ಮೊದಲನೇ ಆನ್ಸರ್ನ ಯೂಸ್ ಮಾಡಿಕೊಂಡು ಎರಡನೇ ಆನ್ಸರ್ನ ಫೈಂಡ್ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ. ಮೊದಲನೇ ಸ್ಟೇಟ್ಮೆಂಟ್ ಓದಿ. ಇನ್ನೇ ಕ್ಲಾಸ್ ಆಫ್ 40 ಸ್ಟೂಡೆಂಟ್ಸ್ ಇದ್ದಾರಂತೆ. ನೋಡಪ್ಪ, ಕ್ಲಾಸಲ್ಲಿ ಒಟ್ಟು 20 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ. ಓಕೆ, ಅದನ್ನು ನಾನು ಎಮ್ ಯೂನಿಯನ್ ಬಿ ಅಂತ ಬರ್ಕೊಳ್ತೀನಿ. ಅಂದರೆ ಮ್ಯಾಥಮೆಟಿಕ್ಸ್ ಯೂನಿಯನ್ ಬಿ, ಇಬ್ಬರು ಸೇರಿಸಿ. ಯೂನಿಯನ್ ಅಂತಂದರೆ ಅಡಿಷನ್ ಅಂತಲ್ವಾ, ಎರಡನ್ನೂ ಸೇರಿಸಿ ಬರಿತೀವಿ. ಸೊ ಮ್ಯಾಥಮೆಟಿಕ್ಸು ಮತ್ತು ಬಯಾಲಜಿ ಮೂರು ಸೇರಿಸಿ ನಾನು 40 ಸ್ಟೂಡೆಂಟ್ಸ್ ಅಂತ ಬರ್ಕೊಳ್ತೀನಿ. ನೆಕ್ಸ್ಟು 20 ಅಂದರೆ ಮ್ಯಾಥಮೆಟಿಕ್ಸು ಓಕೆ, ಇದನ್ನು ನಾನು ಪಕ್ಕದಲ್ಲಿ ಬರ್ಕೊಳ್ತೀನಿ, ಸ್ವಲ್ಪ ಸ್ಪೇಸ್ ಸಿಗಲಿ. ಓಕೆ, ಏನದು ಮ್ಯಾಥಮೆಟಿಕ್ಸ್ ಇದೆ. ಈ ಮ್ಯಾಥಮೆಟಿಕ್ಸ್ ಎಷ್ಟು ಜನ? ಮ್ಯಾಥಮೆಟಿಕ್ಸ್ ಬಂದು ಒಟ್ಟು 20 ಜನ ಅಂತೆ. ಓಕೆ, ನೆಕ್ಸ್ಟು ಈಗ ಇರೋ 40 ಜನದಲ್ಲಿ ಮ್ಯಾಥಮೆಟಿಕ್ಸು 20 ಜನ ಅಂದರೆ ಬಯಾಲಜಿ ಎಷ್ಟು ಜನ ಇರ್ತಾರೆ? ಸೊ ಬಯಾಲಜಿ ಕೂಡ 20 ಜನನೇ ಆಗಿರ್ತಾರೆ. ಆಯಿತಾ? ಓಕೆ, ಈಗ ನೆಕ್ಸ್ಟ್ ಸ್ಟೇಟ್ಮೆಂಟು 15 ಹ್ಯಾವ್ ಚೂಸನ್ ಮ್ಯಾಥಮೆಟಿಕ್ಸ್ ಅಂದರೆ 15 ಹ್ಯಾವ್ ಚೂಸನ್ ಮ್ಯಾಥಮೆಟಿಕ್ಸ್ ಚೂಸ್ ಮಾಡಿದಾರಂತೆ ಬಟ್ ನಾಟ್ ಬಯಾಲಜಿ. ಅಂದರೆ ನೀವು ಮ್ಯಾಥಮೆಟಿಕ್ಸ್, ಈಗ ಬಯಾಲಜಿ ಗೊತ್ತು ನಮಗೆ, ಆ ಮ್ಯಾಥಮೆಟಿಕ್ಸಿಂದ ಬಯಾಲಜಿನ ತೆಗೆದ್ರೆ ಎಷ್ಟು ಜನ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಜನ ಅಂದರೆ 15 ಜನ ಅಂತೆ. ಇದು ಸ್ಟೇಟ್ಮೆಂಟ್ ಕೊಟ್ಟಿರೋ ಕ್ವಶನ್ಸ್ನ ಬರ್ಕೋತಾ ಇದ್ದೀನಿ, ಇನ್ನೂ ನಾನು ಸೊಲ್ಯೂಷನ್ ಹೇಳಿಲ್ಲ. ಆಯಿತಾ? ಈಗ 15 ಹ್ಯಾವ್ ಚೂಸನ್ ಮ್ಯಾಥಮೆಟಿಕ್ಸ್ ಚೂಸ್ ಮಾಡಿದ್ದಾನಂತೆ ಬಟ್ ನಾಟ್ ಬಯಾಲಜಿ. ಅಂದರೆ ಮ್ಯಾಥಮೆಟಿಕ್ಸಲ್ಲಿ ನೀವು ಬಯಾಲಜಿ ತೆಗೆದ್ರೆ ಆ 15 ಜನ ಸಿಗ್ತಾರೆ. ನೆಕ್ಸ್ಟು ಇಫ್ ಎವ್ರಿ ಸ್ಟೂಡೆಂಟ್ಸ್ ಹ್ಯಾವ್ ಚೂಸನ್ ಈದರ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ ಆರ್ ಬೋತ್ ಅಂತ ಕೇಳಿದ್ದಾನೆ. ಫೈಂಡ್ ದ ಬೋತ್ ಏನೋ ಕೇಳಿದ್ದಾನೆ. ಈಗ ನನಗೆ ಓಕೆ ಕ್ವಶನ್ ನೋಡಿ ಇನ್ನೊಂದ್ಸತಿ. ಕ್ವಶನ್ಲಿ ಇಫ್ ಎವ್ರಿ ಸ್ಟೂಡೆಂಟ್ಸ್ ಹ್ಯಾಸ್ ಚೂಸನ್ ಈದರ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ ಆರ್ ಬೋತ್ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಚೂಸ್ ಬೋತ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಅಂತ ಕೇಳಿದ್ದಾನೆ. ಸೊ ಈಗ ನಾನು ಫಸ್ಟ್ ಮ್ಯಾಥಮೆಟಿಕ್ಸ್ ನೋಡ್ಕೊಡ್ತೀನಿ, ಈಗ ಸೊಲ್ಯೂಷನ್ನು ಬೇರೆ ಬೇರೆ ಬರೀತೀನಿ. ಈಗ ಮ್ಯಾಥಮೆಟಿಕ್ಸ್ ನಮಗೆ ಎಷ್ಟು ಜನ ಅಂತ ಏನೂ ಗೊತ್ತಿಲ್ಲ. ಸೊ ಈ ಮ್ಯಾಥಮೆಟಿಕ್ಸ್ ಎಷ್ಟು ಜನ ಚೂಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ನೀವು ಫಸ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಚೂಸ್ ಮ್ಯಾಥಮೆಟಿಕ್ಸ್ ಅಂದರೆ ಎಷ್ಟು ಜನ ಮ್ಯಾಥಮೆಟಿಕ್ಸ್ನ ಚೂಸ್ ಮಾಡಿದ್ದಾರೆ ಬಯಾಲಜಿನ ಬಿಟ್ಟು, ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ನಮಗೆ ಸ್ಟೇಟ್ಮೆಂಟ್ ಇಲ್ಲೇ ಸಿಕ್ಕಿದೆ 15 ಜನ ಅಂತ. ಸೊ ನೆಕ್ಸ್ಟು ಅದರ ಜೊತೆಗೆ ಇನ್ನೊಬ್ರು ಇದ್ದಾರೆ. ಯಾರು ಅಂತಂದರೆ ಎಮ್ ಇಂಟರ್ಸೆಕ್ಷನ್ ಬಿ. ಯಾರು ಅಂತಂದರೆ ಯಾರು ಇದು ಎಮ್ ಇಂಟರ್ಸೆಕ್ಷನ್ ಬಿ ಅಂತ ಹೇಳೋದಾದರೆ ಇಲ್ಲಿದೆ ನೋಡಿ, ಈದರ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ. ಸೊ ಇವ್ರನ್ನೂ ಕೂಡ ನೀವು ಆ್ಯಡ್ ಮಾಡ್ಕೊಂಡ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಚೂಸ್ ಮ್ಯಾಥಮೆಟಿಕ್ಸ್ ಅನ್ನೋದು ಗೊತ್ತಾಗುತ್ತೆ. ಬಟ್ ನಮಗೆ ಇದು ಗೊತ್ತಿಲ್ಲ. ಈಗ ನನಗೆ ಮ್ಯಾಥ್ಸ್ ಗೊತ್ತು, ಎಷ್ಟು ಜನ ಮ್ಯಾಥ್ಸ್ ಚೂಸ್ ಮಾಡಿದ್ದಾರೆ ಅಂತ ಗೊತ್ತು, ಇಲ್ಲಿದ್ದಾರೆ. ನೆಕ್ಸ್ಟು ಎಷ್ಟು ಜನ ಮ್ಯಾಥಮೆಟಿಕ್ಸ್ ಚೂಸ್ ಮಾಡಿದ್ದಾರೆ ಬಟ್ ಬಯಾಲಜಿ ಅಲ್ಲ ಅನ್ನೋದು ಗೊತ್ತು, 15 ಜನ ಅಂತ. ಸೊ ಅದೆರಡು ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಎಷ್ಟು 20 ಇದೆ. ಸೊ ಇದನ್ನು ಪಕ್ಕದಲ್ಲಿ ಬರ್ಕೊಳ್ತೀನಿ, ಬೇರೆ ಪೆನಲ್ಲಿ ಬರೀನ. ಇದನ್ನು ಬರ್ಕೊಳ್ಳೋದಾದರೆ ಮ್ಯಾಥಮೆಟಿಕ್ಸ್ ಎಷ್ಟು 20. ಈಗ ನಾನು ಇದನ್ನು ಈ ಕಡೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಈ ಕಡೆಗೆ ಹಾಕೊಂಡಾಗ ನನಗೆ ಅದು ಮೈನಸ್ ಆಗುತ್ತೆ. ಎಮ್ ಇಂಟರ್ಸೆಕ್ಷನ್ ಬಿ ಅಂತಂದರೆ 15. ಸೊ 15 ಇಲ್ಲಿ ಇಳಿಸ್ಕೊಳ್ತೀನಿ. 15 ಇಳಿಸ್ಕೊಂಡ್ರೆ ನನಗೆ ಎಮ್ ಇಂಟರ್ಸೆಕ್ಷನ್ ಬಿ ಸಿಗುತ್ತೆ. ಸೊ ಆಗ ನನಗೆ 5 ಸಿಕ್ತು. ಆನ್ಸರ್ ವೈಸ್ 5 ಅಲ್ವಾ? ಎಮ್ ಇಂಟರ್ಸೆಕ್ಷನ್ ಬಿ ಅಂತಂದರೆ ಈದರ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ. ಅಂದರೆ ಎಮ್ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು 5 ಅಂತ ಸಿಕ್ತು ನನಗೆ. ಓಕೆ, ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಈಗ ಹೂ ಚೂಸ್ ಬೋತ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಅಂತಿದೆಯಲ್ಲ, ಫೈಂಡ್ ದ ಮೆಂಬರ್ ಹೂ ಈದರ್ ಮೆಂಬರ್ಸ್ ಅಂದರೆ ಎಮ್ ಇಂಟರ್ಸೆಕ್ಷನ್ ಬಿ. ಮೊದಲನೇ ಸ್ಟೇಟ್ಮೆಂಟ್ದು ಸೊಲ್ಯೂಷನ್ ಮಾಡಾಯಿತು. ಎರಡನೇ ಸ್ಟೇಟ್ಮೆಂಟ್ ನೋಡಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಚೂಸ್ ಬಯಾಲಜಿ ಬಟ್ ನಾಟ್ ಮ್ಯಾಥಮೆಟಿಕ್ಸ್ ಅಂದರೆ ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ದಾನೆ. ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸು ಯಾರು ಬಯಾಲಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಮ್ಯಾಥಮೆಟಿಕ್ಸ್ ಅಲ್ಲ ಅಂತ ಕೇಳಿದ್ದಾನೆ. ಸೊ ಈಗ ಬಯಾಲಜಿ ಬರ್ಕೋಬೇಕು. ಸೊ ಬಯಾಲಜಿಗೂ ಸೇಮ್ ಫಾರ್ಮುಲಾ ಅಂದ್ಕೊಳ್ತೀನಿ. ಇಲ್ಲ, ಬಯಾಲಜಿ ಮೈನಸ್ ಮ್ಯಾಥಮೆಟಿಕ್ಸ್ ಮಾಡಬೇಕು.
ಈಗ ಮೊದಲ ಸ್ಟೇಟ್ಮೆಂಟು ಈಗ ಸಾಲ್ವ್ ಮಾಡಿದ್ವಿ. ಫೈಂಡ್ ದ ನಂಬರ್ ಆಫ್ ಹೂ ಚೂಸ್ ಬೋತ್ ಈದರ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ ಅಂತ ಇತ್ತು. ಸೊ ಅದನ್ನು ಸಾಲ್ವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಫೈಂಡ್ ದ ಸ್ಟೂಡೆಂಟ್ಸ್ ಹೂ ಚೂಸ್ ಬಯಾಲಜಿ ಬಟ್ ನಾಟ್ ಮ್ಯಾಥಮೆಟಿಕ್ಸ್ ಅಂತ ನೋಡಿ. ಹೂ ಚೂಸ್ ಬಯಾಲಜಿ ಬಟ್ ನಾಟ್ ಮ್ಯಾಥಮೆಟಿಕ್ಸ್. ಸೊ ಎಷ್ಟು ಜನ ಬಯಾಲಜಿನ ಸೆಲೆಕ್ಟ್ ಮಾಡಿದ್ದಾರೆ ಆದರೆ ಮ್ಯಾಥಮೆಟಿಕ್ಸ್ನ ಸಾಲ್ವ್ ಮಾಡಿಲ್ಲ, ಅಂದರೆ ಓನ್ಲಿ ಬಯಾಲಜಿ ಅಂತ ಕೇಳಿದ್ದಾನೆ. ಸೊ ಆ ಥರ ಮಾಡಿದಾಗ ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಚೂಸ್ ಬಯಾಲಜಿ ಮೈನಸ್ ಈ ಇಂಟರ್ಸೆಕ್ಷನ್ ಇದೆಯಲ್ಲ ಇಲ್ಲಿ ಇಲ್ಲ ಹಾಕಿ ಅಷ್ಟೆ. ಅಂದರೆ ಎಮ್ ಡೀಟೇಲಾಗಿ ಹೇಳಬೇಕಾ, ಎಮ್ ಇಂಟರ್ಸೆಕ್ಷನ್ ಬಿ ಇದೇ ಫಾರ್ಮುಲಾ ಗುರು. ಎಮ್ ಇಂಟರ್ಸೆಕ್ಷನ್ ಬಿ ಆದಾಗ ಎಷ್ಟು ಬಯಾಲಜಿ 20 ಜನ ಇದ್ದಾರೆ ಮೈನಸ್ 5 ಜನ ಅಂದರೆ ಆನ್ಸರ್ ಈಸ್ 15 ಮೆಂಬರ್ಸ್. 15 ಅಂದರೆ ಎಷ್ಟು ಜನ ಅಂತಂದರೆ ಬಯಾಲಜಿನ ಸೆಲೆಕ್ಟ್ ಮಾಡಿದ್ದಾರೆ ಬಟ್ ನಾಟ್ ಮ್ಯಾಥಮೆಟಿಕ್ಸ್ ಅಂದರೆ 15 ಜನ ಈಸ್ ದ ಕರೆಕ್ಟ್ ಆನ್ಸರ್.